ಒಬ್ಬ ಹೇಳ್ತಾರೆ ಈ ಒಂದು ಪಾದಯಾತ್ರೆ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತ. ನಿಖಿಲ್ ಕುಮಾರಸ್ವಾಮಿಯ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ, ಜಾಲಿ ಪಾದಯಾತ್ರೆ ಅಂತೆ. ಅದೆಂತದೋ ಪ್ರಾಯಶ್ಚಿತ, ಪಶ್ಚಾತ್ತಾಪ, ದಿವಸಕ್ಕೆ ಒಂದೊಂದು ಹೆಸರುಗಳನ್ನ ಕೊಟ್ಟಗಮ್ಮಂತ. ನಾನೊಂದು ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಕುಟುಂಬ ಯಾರಿಗೂ ಕೂಡ ಪಟ್ಟಾಭಿಷೇಕದ ಸ್ಥಾನಕ್ಕೆ ಹೋಗಿ ತಲುಪಿಸ್ತಕ್ಕಂಥದಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಗ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ಸಿಗರು ಮಾತನಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ರೈತ ಪರವಾದಂತ ಬದ್ಧತೆ ಏನಿದೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಜೊತೆಗೆ ನಾವು ಯಾವ ರೀತಿ ಅವರ ಕಷ್ಟವನ್ನ ಆಲಿಸಿ ಅವ್ರ ಜೊತೆನಲ್ಲಿ ಬೆರಿತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಬದ್ಧತೆ, ನಮ್ಮಲ್ಲಿ ಇರ್ತಕ್ಕಂಥ ಕಾಳಜಿಯನ್ನ ಗುರುತಿಸಿ ಮುಂದೊಂದು ದಿನ ಜನ ಇವನು ಯೋಗ್ಯನಿದ್ದಾನೆ, ಇವನು ಅರ್ಹನಿದ್ದಾನೆ ಅಂತಕ್ಕಂಥ ಜನಸೇವೆಯನ್ನ ಮಾಡ್ತಕ್ಕಂಥ ಏನಾದ್ರೂ ಒಂದು ಸ್ಥಾನ ಕೊಟ್ರೆ ಅದು ನಿಜವಾದಂತ ಪಟ್ಟಾಭಿಷೇಕ. ಮಾನ್ಯ ಅಲ್ಲಿರ್ತಕ್ಕಂಥ ನೂತನ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಲಘುವಾದಂತ ಮಾತುಗಳು ಆಡೋದು ಬೇಡ.